ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಾಂತೇಶ್ ನನಗೆ ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಅಬಕಾರಿ ಇಲಾಖೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು 2025 ಮತ್ತು 26 ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಣಕಾಸಿನ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಒಂದು ಪೇಪರ್ ಆರ್ಟಿಕಲಲ್ಲಿ ಮಾಹಿತಿಯನ್ನು ಕೂಡ ನೋಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಟ್ಟಾರೆ ಇರತಕ್ಕಂಥದ್ದು 1207 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ನೇಮಕಾತಿ ವಿಧಾನ ಹೇಗಿರುತ್ತದೆ, ಹಾಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ತಯಾರಿ ನಡೆಸಬೇಕು, ಹಾಗೆ ಯಾವ ಪುಸ್ತಕಗಳನ್ನ ಓದಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಲೆಂದಿ ಆದರೂ ಪರವಾಗಿಲ್ಲ, ಸಂಪೂರ್ಣವಾದ ಮಾಹಿತಿ ಈ ಒಂದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ, ಸೊ ಮುಂಬರುವಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತಂದರೆ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ತಾವುಗಳು ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಮೊದಲಾಗಿ ನೋಡ್ತಾ ಹೋದರೆ ಸೊ ಅಬಕಾರಿ ಇಲಾಖೆ ನೇಮಕಾತಿಗಳು 2025 ಮತ್ತು 26ಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಪೋಸ್ಟ್‌ಗಳಿರ್ತಕ್ಕಂಥದ್ದು 1207 ಪೋಸ್ಟ್‌ಗಳು ಇರ್ತಕ್ಕಂಥದ್ದು. ಇದರಲ್ಲಿ ಅಬಕಾರಿ ಕಾನ್ಸ್ಟೇಬಲ್ ಅಥವಾ ಅಬಕಾರಿ ಪೇದೆ ಅಂತ ಕರೀತಾರೆ. ಸೊ ಇದಕ್ಕೆ SSLC ಪಾಸ್ ಆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಅಷ್ಟು ಹುದ್ದೆಗಳು ಎಷ್ಟಂದ್ರೆ 265 ಹುದ್ದೆಗಳಿರ್ತವೆ. ಹಾಗೆ ಇನ್ನು ಅಬಕಾರಿ ಉಪನಿರೀಕ್ಷಕರನ್ನ ನಾವು ತೆಗೆದುಕೊಂಡಾಗ ಸೊ ಅಬಕಾರಿ ಉಪನಿರೀಕ್ಷಕರು ಅಥವಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಇರ್ತಕ್ಕಂಥದ್ದು ಸೊ ಈ ಒಂದು ಹುದ್ದೆಗೆ ನೀವು ಡಿಗ್ರಿ ಯಾವುದಾದ್ರೂ ಪಾಸ್ ಆಗಿದ್ದ ಅಭ್ಯರ್ಥಿಗಳು, ಅಂದರೆ ಡಿಗ್ರಿ ಯಾವುದೇ ಒಂದು ಡಿಗ್ರಿಯನ್ನು ಪಾಸ್ ಆದ ಅಭ್ಯರ್ಥಿಗಳು ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್‌ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಸೊ ಇಲ್ಲಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ಎಷ್ಟಂದ್ರೆ ಸೊ 942 ಹುದ್ದೆಗಳಿರ್ತವೆ. ಸೊ ಟೋಟಲ್ ಆಗಿ ಸ್ನೇಹಿತರೆ, ಇದಿನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಸೊ ಕೆಲವೊಂದಿಷ್ಟು ದಿನಗಳಲ್ಲಿ ಅಂತಂದ್ರೆ ಸೊ ಯಾವಾಗ ನೇಮಕಾತಿ ಆಗ್ಬೋದು ಅಂತ ನಾವು ನೋಡ್ತಾ ಹೋದರೆ ಸೊ ಈಗಾಗಲೇ ಏನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸಂಬಂಧಪಟ್ಟಂತೆ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಯೋಗ ರಚನೆ ಆಗಿದೆ. ಸೊ ಈ ಒಂದು ಆಯೋಗದ ವರದಿ ಬಂದ ನಂತರ ಈ ಒಂದು ನೇಮಕಾತಿ ಆಗುವುದು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವಾಗ ಆಗ್ಬೋದು ಅಂತಂದ್ರೆ ಸೊ ಜೂನ್ನ ಆಸುಪಾಸಿನಲ್ಲಿ ಅಥವಾ ಜೂನ್ನ ಆಸುಪಾಸಿನಲ್ಲಿ ಈ ಒಂದು ನೇಮಕಾತಿ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ವಯೋಮಿತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ವಯೋಮಿತಿ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೀಸಲಾತಿ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ PC ಹಾಗೆ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಹಾಗೆ ಇಲ್ಲಿ PCಗೆ ನೋಡೋದಾದ್ರೆ ಸ್ನೇಹಿತರೆ, ಸೊ ಕನಿಷ್ಠ ವಯಸ್ಸು ಎಷ್ಟಿದೆ ಅಂತಂದ್ರೆ 18 ವರ್ಷಗಳಿರ್ತಕ್ಕಂಥದ್ದು. ಹಾಗೆ ಇನ್ನು ESIಯಲ್ಲಿ ನಾವು ನೋಡ್ತಾ ಹೋದರೆ ಕನಿಷ್ಠ ವಯಸ್ಸು 21 ಇರ್ತಕ್ಕಂಥದ್ದು. ಹಾಗೆ ಇನ್ನು GM ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನ ತೆಗೆದುಕೊಂಡಾಗ ಇಲ್ಲಿ ಎಷ್ಟು ವರ್ಷಗಳಿರಬಹುದು ಅಂತಂದ್ರೆ ಸೊ 26 ವರ್ಷಗಳ ಮೀರಬಾರದು. ಹಾಗೆ ಇನ್ನು ESIಯಲ್ಲಿ 26 ವರ್ಷಗಳನ್ನ ಮೀರಬಾರದು. ಹಾಗೆ ಇನ್ನು ಕ್ಯಾಟಗರಿಯಲ್ಲಿ ತೆಗೆದುಕೊಂಡಾಗ ಸೊ 2A 2B ಮತ್ತೆ 3A 3B ಅಂದರೆ OBC ಅಭ್ಯರ್ಥಿಗಳಿಗೆ 29 ವರ್ಷಗಳನ್ನ ಮೀರಬಾರದು. ಹಾಗೆ ಇನ್ನು ESIಯಲ್ಲಿ ನೋಡಿದಾಗ ಇದರಲ್ಲೂ ಕೂಡ 29 ವರ್ಷಗಳನ್ನ ಮೀರಬಾರದು. ಇನ್ನು ಕ್ಯಾಟಗರಿ 1 ಆಗಿರ್ಬೋದು ಮತ್ತು SC ST ಅಭ್ಯರ್ಥಿಗಳು 31 ವರ್ಷಗಳನ್ನ ಮೀರಬಾರದು. ಹಾಗೆ ಇಲ್ಲಿ ESIಯಲ್ಲೂ ಕೂಡ 31 ವರ್ಷಗಳನ್ನ ಮೀರಬಾರದು. ಸ್ನೇಹಿತರೆ, ಮೊನ್ನೆ ಒಂದು ನೋಟಿಸ್ ಬಂದಿತ್ತು. ಏನಪ್ಪಾ ಅಂತಂದ್ರೆ ಸೊ ಏನೋ ಒಂದು ನೇಮಕಾತಿಗಳಿದಾವೆ. ಸೊ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಯಾವುದೇ ಒಂದು ನೇಮಕಾತಿ ಆಗಿರ್ಬೋದು, ಅಂದರೆ KPSC ಆಗಿರ್ಬೋದು ಮತ್ತು KA ನಡೆಸತಕ್ಕಂಥ ನೇಮಕಾತಿಗಳಲ್ಲಿ ಸೊ 1 ವರ್ಷದ ನೇಮಕಾತಿಗಳನ್ನ, ಅಂದರೆ 1 ವರ್ಷದ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ 1 ವರ್ಷ ನೇಮಕಾತಿ ಅಂದರೆ ಕೆಲವೊಂದಿಷ್ಟು ಏಜ್‌ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆದ ಪ್ರಕಾರ ನೋಡೋದಾದ್ರೆ ಇದು ಏನಿದೆ ನೋಟಿಫಿಕೇಷನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಹಳೆಯ ನೋಟಿಫಿಕೇಷನಲ್ಲಿ ನೀಡಿರ್ತಕ್ಕಂಥ ವಯಸ್ಸಾಗಿರ್ತದೆ. ಸೊ ಇನ್ನು ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಈ ಒಂದು ಏಜ್‌ಗೆ ಸಂಬಂಧಪಟ್ಟಂತೆ ಸೊ ಜಾಸ್ತಿನೂ ಆಗ್ಬೋದು ಅಥವಾ ಇದೇನಿದೆ ಸೊ ಇಷ್ಟನ್ನು ಕೂಡ ಇರ್ಬೋದು. ಈಗಾಗಲೇ ಏನು ನೋಟಿಫಿಕೇಷನ್ ಆಗಿತ್ತು, ಹಳೆಯ ನೋಟಿಫಿಕೇಷನ್ ಆ ರೀತಿಯಾಗಿರ್ತಕ್ಕಂಥದ್ದು ವಯೋಮಿತಿಯನ್ನು ನಾನಿಲ್ಲಿ ನೀಡಿದ್ದೀನಿ. ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಈ ಒಂದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ ನೇಮಕಾತಿ ಹಂತಗಳು ಅಥವಾ ನೇಮಕಾತಿ ವಿಧಾನ ಯಾವ ರೀತಿಯಾಗಿರ್ತಕ್ಕಂಥ ನೇಮಕಾತಿ ನಡೀತದೆ ಅಂತ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಮೊದಲನೇದಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲವೂ ಕೂಡ ಯಾವುದಂತಂದರೆ PC ಆಗಿರ್ಬೋದು ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎರಡೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನೇಮಕಾತಿ ವಿಧಾನ ಹೊಂದಿರತಕ್ಕಂಥದ್ದು. ಸೊ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ನೇಮಕಾತಿ ಪರೀಕ್ಷೆ ಇರ್ತದೆ. ಸೊ ಎರಡನೇದಾಗಿರ್ತಕ್ಕಂಥದ್ದು ಸೊ ದೈಹಿಕ ಪರೀಕ್ಷೆ, ಮೂರನೇದಿರ್ತಕ್ಕಂಥದ್ದು ಸೊ ವೈದ್ಯಕೀಯ ಪರೀಕ್ಷೆ. ಸೊ ಮೊದಲನೇದಾಗಿ ನೇಮಕಾತಿ ಪರೀಕ್ಷೆ ನಡೆಸಲಾಗ್ತದೆ. ಸೊ ಯಾರು ಅಪ್ಲಿಕೇಶನ್ ಸಲ್ಲಿಸಿರ್ತೀರಿ ಅವರು ನೇಮಕಾತಿ ಪರೀಕ್ಷೆಯನ್ನು ಹಾಜರಾಗಬೇಕಾಗ್ತದೆ. ಸೊ ಆ ಅಪ್ಲಿಕೇಶನ್ ಸಲ್ಲಿಸಿ ನೇಮಕಾತಿ ಪರೀಕ್ಷೆಗೆ ಹಾಜರಾದವರು ಸೊ ಯಾರು ಹೆಚ್ಚು ಅಂಕಗಳನ್ನ ಪಡೆದಿರ್ತಾರೆ ಅವರನ್ನು ತೆಗೆದುಕೊಂಡು 1:5 ಅನುಪಾತದಲ್ಲಿ, ಹೇಗೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಇದೆ CRDR ಇರುತ್ತೆ, ಸೊ ಅದೇ ರೀತಿಯಾಗಿ 1:5 ಅನುಪಾತದಲ್ಲಿ ಏನು ಮಾಡಲಾಗ್ತದೆ ಅಂತಂದರೆ ಸೊ ದೈಹಿಕ ಪರೀಕ್ಷೆಯನ್ನು ಕರೀಲಾಗ್ತದೆ. ಸೊ ದೈಹಿಕ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ, ಸೊ ದೈಹಿಕ ಪರೀಕ್ಷೆಯಲ್ಲಿ ಅಂತಂದರೆ ಈ ಒಂದು ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾರು ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಸೊ ಅವರನ್ನು 1:1 ಅನುಪಾತದಲ್ಲಿ ಏನು ಮಾಡಲಾಗ್ತದೆ ಅಂತಂದರೆ ಸೊ ವೈದ್ಯಕೀಯ ಪರೀಕ್ಷೆಗೆ ಏನು ಮಾಡಲಾಗ್ತದೆ, ಹಾಜರು ಮಾಡಲಾಗ್ತದೆ. ಸೊ ಯಾವ ರೀತಿಯಾಗಿ PC ಇದಿದೆಯಲ್ಲ ಸೊ ಅದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಪ್ರೊಸೀಜರ್ ಇದೆ.
ಸೊ ಇನ್ನು ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಸ್ನೇಹಿತರೆ, ಸೊ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಹಂತದಲ್ಲಿ ಇರ್ತಕ್ಕಂಥದ್ದು. PC ಆಗಿರ್ಬೋದು, ಹಾಗೆ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಎರಡಲ್ಲೂ ಕೂಡ ಸೊ 2 ಪೇಪರ್ 1 ಮತ್ತು ಪೇಪರ್ 2 ಇರ್ತಕ್ಕಂಥದ್ದು. ಸೊ ಪೇಪರ್ 1 PCಗೆ ನೋಡೋದಾದರೆ, ಸೊ ಇಲ್ಲಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು 150 ಅಂಕದ ಪ್ರಶ್ನೆಗಳು, ಅಂದರೆ 150 ಅಂಕಗಳಿರ್ತಕ್ಕಂಥದ್ದು, ಅಂದರೆ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರುತ್ತೆ. ಸೊ 150 ಮಾರ್ಕ್ಸ್ಗಳಿರ್ತವೆ. ಸೊ ಒಟ್ಟು 150 ಅಂಕಗಳಿಗೆ ಸಂಬಂಧಪಟ್ಟಂತೆ ಸೊ ಬಹು ಆಯ್ಕೆ ಪ್ರಶ್ನೆಗಳಿರ್ತಕ್ಕಂಥದ್ದು, 100 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ ಇದರಲ್ಲಿರ್ತಕ್ಕಂಥದ್ದು ಸೊ 2 ಗಂಟೆಗಳ ಕಾಲಾವಧಿ ಇರ್ತದೆ. ಹಾಗೇನೆ ಪೇಪರ್ 2 ಅನ್ನು ನೋಡೋದಾದರೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರ್ತಕ್ಕಂಥದ್ದು ಒಟ್ಟು 100 ಅಂಕಗಳು, 100 ಪ್ರಶ್ನೆಗಳು 150 ಅಂಕಗಳಿರ್ತವೆ. ಸೊ ಬಹು ಆಯ್ಕೆ ಪ್ರಶ್ನೆಗಳು ಇವು ಕೂಡ ಸೊ ಇಲ್ಲಿ 2 ಗಂಟೆಗಳ ಕಾಲಾವಕಾಶ ಇರ್ತದೆ. ಇನ್ನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರನ್ನು ನಾವು ತೆಗೆದುಕೊಂಡ ಸ್ನೇಹಿತರೆ, ಇಲ್ಲಿ ಪ್ರಬಂಧ ಇರ್ತದೆ. ಸೊ ಪ್ರಬಂಧ 30 ಮಾರ್ಕ್ಸಿಗೆ ಇರ್ತದೆ. ಹಾಗೆ ಇನ್ನು ಭಾಷಾಂತರ ಇರ್ತಕ್ಕಂಥದ್ದು, ಭಾಷಾಂತರ 20 ಮಾರ್ಕ್ಸ್ಗಳಿರ್ತದೆ. ಸೊ ಒಟ್ಟು ಟೋಟಲ್ ಆಗಿ ಸೊ 50 ಮಾರ್ಕ್ಸ್ಗಳಿರ್ತಕ್ಕಂಥದ್ದು. ಪೇಪರ್ 1 50 ಮಾರ್ಕ್ಸ್ಗಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪೇಪರ್ 2 ನೋಡಿದಾಗ ಈ ಒಂದು ESI ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರಲ್ಲಿ ನಾವು ತೆಗೆದುಕೊಂಡಾಗ ಸೊ ಸಾಮಾನ್ಯ ಜ್ಞಾನದ ವಿಷಯಗಳಿಗೆ, ಅಂದರೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಇಲ್ಲಿಯೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ ನಿಮಗೆ ಕಾಲಾವಕಾಶ ಇರ್ತಕ್ಕಂಥದ್ದು ಸೊ 90 ನಿಮಿಷ. ಇಲ್ಲಿ ಏನಪ್ಪ ಅಂದರೆ 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಇಲ್ಲೂ ಕೂಡ 90 ನಿಮಿಷದ ಏನಂದರೆ ಸಾಮಾನ್ಯ 90 ನಿಮಿಷದ ಕಾಲಾವಕಾಶ ಇರ್ತದೆ. ಸೊ ಒಂದು ಟೈಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸೊ ನೋಟಿಫಿಕೇಶನ್ ಏನಂತ ಕೊಟ್ಟಿದೆ ಅಂತಂದರೆ, ಸೊ ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಅಂತಂದರೆ ಈ ESIಗೆ ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಸೊ ಈ ಒಂದು ಸಾಮಾನ್ಯ ಪರೀಕ್ಷೆಯನ್ನು ನಾವು ಕಂಪ್ಯೂಟರ್ ಮೂಲಕ ನಡೆಸ್ತೀವಿ ಅಂತ ಕೊಟ್ಟಿದ್ರು. ಒಂದೊಂದು ಸಲ ಕಂಪ್ಯೂಟರ್ ಕೂಡ ನಡೆಸ್ಬೋದು, ಇಲ್ಲ ಅಂತಂದರೆ OMR ಮಾದರಿಯಲ್ಲಿ ಅಂದರೆ ಆಫ್ಲೈನ್ ಕೂಡ ನಡೆಸ್ಬೋದಾಗಿರ್ತದೆ. ಸೊ ಒಟ್ಟಾರೆಯಾಗಿ ಪೇಪರ್ 1 ಮತ್ತು ಪೇಪರ್ 2 ಇರ್ತದೆ. ಸೊ ಪೇಪರ್ PCಯಲ್ಲಿ ನೋಡೋದಾದರೆ ಇಲ್ಲಿ 150 ಅಂಕದ ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ ಸೊ 300 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೀತದೆ. ಸೊ 300 ಅಂಕಗಳಿಗೆ ಅಂತಂದರೆ ಪೇಪರ್ 1ನಲ್ಲಿ 150, ಪೇಪರ್ 2ದಲ್ಲಿ 150, ಸಾಮಾನ್ಯ ಜ್ಞಾನ 150 ಅಂಕಗಳಿಗೆ ಅಂದರೆ 100 ಮಾರ್ಕ್ಸಿಂದು. ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ ಕನ್ನಡ 150 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಸೊ 100 ಪ್ರಶ್ನೆಗಳಿರ್ತವೆ, 150 ಅಂಕಗಳು. ಟೋಟಲ್ ಆಗಿ ಇದಕ್ಕೂ 2 ಗಂಟೆಗಳ ಕಾಲಾವಕಾಶ ಇರ್ತದೆ, ಇಲ್ಲೂ 2 ಗಂಟೆಗಳ ಕಾಲಾವಕಾಶ ಇರ್ತದೆ. ಸೊ ಏನಪ್ಪ ಅಂತಂದರೆ, ಸೊ ನಮ್ಮ PC ನೇಮಕಾತಿಗೆ ತೆಗೆದುಕೊಂಡಾಗ ಅಲ್ಲಿ ಏನಿರ್ತದೆ ಅಂತಂದರೆ ಸೊ 100 ಮಾರ್ಕ್ಸ್ ಇರ್ತದೆ, ಹಾಗೆ 90 ನಿಮಿಷಗಳ ಕಾಲಾವಧಿ ಇರ್ತದೆ. ಆ ರೀತಿಯಾಗಿರ್ತಕ್ಕಂಥ ಏನು ಪ್ರೊಸೀಜರ್ ಇದೆ. ಸೊ ಇಲ್ಲಿಲ್ಲ. ಇಲ್ಲೇನಿದೆ ಅಂತಂದರೆ, ಸೊ ಇಲ್ಲಿ ಏನು ಕೊಟ್ಟಿದ್ದೀನಿ, ಸೊ ಈ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಪರೀಕ್ಷೆ ನಡೀತದೆ. ಹಾಗಾದರೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಸೊ ಇನ್ನು ದೈಹಿಕ ಪರೀಕ್ಷೆ ಯಾವ ರೀತಿಯಾಗಿರ್ತದೆ, ಸೊ PC ESIಯಲ್ಲಿ ಸೊ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಎರಡೂ ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಸೊ ಇಲ್ಲಿ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 163 ಇರಬೇಕು, ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಇನ್ನು ತೂಕವನ್ನು ತೆಗೆದುಕೊಂಡಾಗ ಪುರುಷ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೂಕದ ಅವಶ್ಯಕತೆ ಇಲ್ಲ, ಆದರೆ ಮಹಿಳಾ ಅಭ್ಯರ್ಥಿಗಳು 49.9 ಏನು ತೂಕವನ್ನು ಹೊಂದಿರತಕ್ಕಂಥದ್ದು. ಹಾಗೆಯೇ ಎದೆ ಸುತ್ತಳತೆಯನ್ನು ತೆಗೆದುಕೊಂಡಾಗ ಪುರುಷ ಅಭ್ಯರ್ಥಿಗಳಿಗೆ 81ರಿಂದ ಸೊ 86ರವರೆಗೂ ಒಂದು ಎದೆಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ನಾರ್ಮಲ್ ಆಗಿರ್ತಕ್ಕಂಥದ್ದು 81, ವಿಸ್ತರಣೆ ಮಾಡಿದಾಗ ಸೊ 86 ಏನಂತಂದರೆ ಸೊ ಎದೆ ಸುತ್ತಳತೆ ಇರತಕ್ಕಂಥದ್ದು. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಇದರ ಅವಶ್ಯಕತೆ ಇರುವುದಿಲ್ಲ. ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸೊ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಇದು ದೇಹ ದಾಢ್ಯತೆ ಪರೀಕ್ಷೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ 5 ಕೊಟ್ಟಿರ್ತಾರೆ. ಸೊ 5ರಲ್ಲಿ ನೀವು 3 ಪಾಸ್ ಆದರೆ ಸಾಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಅಂಕಗಳಿರೋಲ್ಲ, ಯಾವ ರೀತಿಯಾಗಿ ಪರೀಕ್ಷೆಯಲ್ಲಿ ಅಂಕಗಳಿರ್ತಾವಲ್ಲ, ಸೊ ಆ ರೀತಿಯಾಗಿರ್ತಕ್ಕ ಅಂಕಗಳು ಈ ಒಂದು ಫಿಸಿಕಲ್ದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಸೊ 100 ಮೀಟರ್ ಓಟ ಇರ್ತದೆ. ಸೊ ಈ ಒಂದು 100 ಮೀಟರ್ ಓಟರನ್ನು ಸೊ ಪುರುಷರು 15 ಸೆಕೆಂಡ್ಗಳಲ್ಲಿ ಓಡಬೇಕಾಗಿರ್ತದೆ, ಹಾಗೆ ಮಹಿಳೆಯರು 18.5 ಸೆಕೆಂಡ್ಗಳಲ್ಲಿ ಓಡಬೇಕಾಗಿರ್ತದೆ. ಇನ್ನು ಎತ್ತರ ಜಿಗಿತವನ್ನು ತೆಗೆದುಕೊಂಡಾಗ 1.20 ಮೀಟರ್ ಇರ್ತದೆ, ಹಾಗೆ ಮಹಿಳೆಯರಲ್ಲಿ 0.9 ಮೀಟರ್ ಇರ್ತದೆ. ಇನ್ನು ಉದ್ದ ಜಿಗಿತವನ್ನು ತೆಗೆದುಕೊಂಡಾಗ ಪುರುಷರು 3.80 ಮೀಟರ್ ಜಿಗಿಬೇಕಾಗ್ತದೆ, ಹಾಗೆ ಮಹಿಳೆಯರು 2.50 ಮೀಟರನ್ನು ಜಿಗಿಬೇಕಾಗ್ತದೆ. ಹಾಗೆ ಏನು ಗುಂಡು ಎಸೆತವನ್ನು ತೆಗೆದುಕೊಂಡಾಗ ಗುಂಡು ಎಸೆತ ಪುರುಷರಲ್ಲಿ 7.26 kg ಇರ್ತಕ್ಕಂಥದ್ದು. ಈ ಒಂದು ಗುಂಡು ಎಸೆತನ 5.60 ಮೀಟರ್ಗಳ ಅಷ್ಟು ಉದ್ದ ಏನು ಮಾಡಬೇಕಾಗ್ತದೆ, ಎಸಬೇಕಾಗ್ತದೆ. ಹಾಗೇನು ಮಹಿಳೆಯರಿಗೆ 4 kg ಇರ್ತಕ್ಕಂಥ ಗುಂಡು ಎಸೆತ ಇರ್ತದೆ. ಇದನ್ನು 3.75 ಮೀಟರ್ಸ್ಗಳಷ್ಟು ಉದ್ದ ಒಗಿಬೇಕಾಗ್ತದೆ. ಇನ್ನು ಪುರುಷರಲ್ಲಿ ತೆಗೆದುಕೊಂಡಾಗ 800 ಮೀಟರ್ ರನ್ನಿಂಗ್ ಇರ್ತದೆ. ಸೊ ಈ ಒಂದು 800 ಮೀಟರ್ ರನ್ನಿಂಗನ್ನು ನೀವು 2 ನಿಮಿಷ 50 ಸೆಕೆಂಡ್ ಒಳಗಾಗಿ ಪಾಸ್ ಆಗಬೇಕಾಗಿರ್ತದೆ. ಹಾಗೆ ಮಹಿಳೆಯರು 200 ಮೀಟರ್ ರನ್ನಿಂಗ್ ಇರ್ತದೆ. ಸೊ ಈ ಒಂದು 200 ಮೀಟರ್ ರನ್ನಿಂಗನ್ನು 40 ಸೆಕೆಂಡ್ ಒಳಗಾಗಿ ರನ್ನಿಂಗನ್ನು ಪಾಸ್ ಮಾಡಬೇಕಾಗಿರ್ತದೆ. ಸೊ ಒಟ್ಟಾರೆಯಾಗಿ ಸೊ ಏನಿದು ಬರ್ತದೆ 1, 2, 3, 4 ಸೊ 5 ಏನಿದ್ದಾವೆ. ಸೊ ಈ ಒಂದು 5ರಲ್ಲಿ ನೀವು 3 ಪಾಸ್ ಆದರೆ ಸಾಕು, ಯಾವುದೇ ರೀತಿಯಾದಂಥ ಇಲ್ಲಿ ಅಂಕಗಳು ಇರೋದಿಲ್ಲ. ಸೊ 5ರಲ್ಲಿ 3 ಪಾಸ್ ಆಗಬೇಕು. ಹಾಗೆ ಇಲ್ಲಿ ಆಗಲೇ ನೋಡಿದವಲ್ಲ, ಸೊ ಇದು ಕೂಡ ಕಂಪಲ್ಸರಿ ಆಗಿರ್ತದೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ವೈದ್ಯಕೀಯ ಪರೀಕ್ಷೆ ಯಾವ ರೀತಿಯಾಗಿರ್ತದೆ.
ಸೊ ವೈದ್ಯಕೀಯ ಪರೀಕ್ಷೆ ಅಂದಾಗ ಸೊ ಯಾವುದೇ ಒಂದು ಪಿ.ಸಿ ಆಗಿರ್ಬೋದು, ಪಿ.ಎಸ್ ಆಗಿರ್ಬೋದು, ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅದು ಯಾವುದೇ ಒಂದು ನೇಮಕಾತಿಗಳನ್ನು ತೆಗೆದುಕೊಂಡಾಗ ಸೊ ಇಲ್ಲಿ ಕಣ್ಣು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ಕಣ್ಣಿಗೆ ಸಂಬಂಧಪಟ್ಟಂತೆ ಸೊ ಡಿಸ್ಟೆನ್ಸ್ ಆಗಿರ್ಬೋದು, ಸೊ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಹಾಗೆ ಕಿವಿ ಆಗಿರ್ಬೋದು, ಹಾಗೆ ಮೂಗು ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಪರೀಕ್ಷೆನ ವೈದ್ಯಕೀಯ ಸಂಬಂಧಪಟ್ಟಂತೆ ನಡೆಸ್ತಾರೆ. ಸೊ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಡೀತದೆ ಅಂತ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರು ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟ ಯಾವ ರೀತಿ ಇರ್ತದ, ಯಾವ ಅಂಗಗಳು ಇಂಪಾರ್ಟೆಂಟು, ಸೊ ಅವುಗಳನ್ನೆಲ್ಲ ಮಾಡಿದ್ದೀನಿ. ಸೊ ಅವುಗಳನ್ನ ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ನೇಮಕಾತಿ ಪರೀಕ್ಷೆ ಹೇಗಿರುತ್ತದೆ? ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ನಾನು ಅದಕ್ಕಾಗಿ ಬೇಗ ಬೇಗ ಹೇಳ್ತಾ ಬಂದೆ. ಸೊ ಈ ಒಂದು ನೇಮಕಾತಿ ಸಂಬಂಧಪಟ್ಟಂತೆ, ಈ ಒಂದು ಅಬಕಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ನೇಮಕಾತಿ ಪರೀಕ್ಷೆ ಹೇಗಿರ್ತದೆ ಅಂತಂದರೆ, ಸೊ ಈ ಒಂದು ನೇಮಕಾತಿನ ಸೊ KPSC ನಡೆಸೋದ್ರಿಂದ ಸೊ ತುಂಬ ಆಳವಾದ ಪ್ರಶ್ನೆಗಳು ಬರ್ತದೆ. ತಮಗೆಲ್ಲರಿಗೂ ಗೊತ್ತಿದೆ, ಪ್ರಶ್ನೆ ಪತ್ರಿಕೆಗಳನ್ನ ತಾವುಗಳು ನೋಡಿರ್ತೀರಿ. ಹಾಗೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೊ ಹೇಳಿಕೆ ರೂಪದ ಪ್ರಶ್ನೆಗಳು ಹೆಚ್ಚು ಬರುವ ಸಾಧ್ಯತೆ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ಒಂದು ಅವಧಿಯನ್ನು ಗಮನಿಸಿದಾಗ ಸೊ ಯಾವುದೇ ಒಂದು ಪರೀಕ್ಷೆಯನ್ನು ನಾವು ತೆಗೆದುಕೊಂಡರೂ ಕೂಡ ಸೊ ಹೇಳಿಕೆ ರೂಪದ ಪ್ರಶ್ನೆಗಳು ಜಾಸ್ತಿ ಬರ್ತವೆ. ಹಾಗೆ ಹೆಚ್ಚು ಕಾನ್ಸೆಪ್ಟ್ ಬೇಸ್ ಮೇಲೆ, ಅಂದರೆ ಏನು ಕಾನ್ಸೆಪ್ಟ್ ಇರ್ತದ ಸೊ ಅದರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುವಂಥದ್ದು. ಹಾಗೆ ಪುನರಾವರ್ತಿತ ಪ್ರಶ್ನೆಗಳು ಕಡಿಮೆ ಆಗಿದೆ. ಸೊ ಮೊದಲೆಲ್ಲ ನೋಡ್ಬೋದು ಪಿ.ಸಿ ಪರೀಕ್ಷೆಯಲ್ಲಿ ನಾವೇನು ಮಾಡ್ತಿದ್ದೇವೆ ಅಂತಂದರೆ, ಸೊ 100 ಪ್ರಶ್ನೆಗಳಿದ್ದಾವೆ ಅಂತಂದರೆ ಅದರಲ್ಲಿ ಒಂದು 30ರಿಂದ 35 ಪ್ರಶ್ನೆಗಳೇನಾಗ್ತಿದೆ ಅಂತಂದರೆ ಸೊ ಆಲ್ರೆಡಿ ಹಳೆಯ ಏನು ಪ್ರಶ್ನೆ ಪತ್ರಿಕೆಗಳು ಬಂದಿರ್ತವೆ. ಸೊ ಆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ ರಿಪೀಟೆಡ್ ಆಗ್ತಾ ಇದ್ದವು. ಆದರೆ ಈಗೇನಾಗ್ತಾ ಇದೆ ಅಂತಂದರೆ ಸೊ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಪುನರಾವರ್ತಿತ ಅಂದರೆ ರಿಪೀಟೆಡ್ ಕ್ವಶನ್ಸ್ ಯಾವುವು ಬರ್ತಾ ಇಲ್ಲ. ಸೊ ಆಳವಾದ ಅಧ್ಯಯನ ನಮಗೆ ಮಾಡೋದು ಅವಶ್ಯಕತೆವಾಗಿರ್ತದೆ. ಯಾಕಂದರೆ ಸೊ ಕಾಂಪಿಟೇಷನ್ನು ಜಾಸ್ತಿ ಆಗಿದೆ. ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂದರೆ ಕ್ವಶನ್ ಪೇಪರು ಕೂಡ ಟಫ್ ಆಗಿದೆ. ಅದನ್ನು ತೆಗೆಯೋ ರೀತಿಯೂ ಕೂಡ ಚೇಂಜ್ ಆಗಿದೆ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಆವಾಗ ನಾವು ಹೆಚ್ಚಾಗಿ ಸ್ಟಡಿಯನ್ನು ಮಾಡಬೇಕಾಗಿದ್ದು ಯಾವ ರೀತಿಯಾಗಿದೆ ಅಂತಂದರೆ, ಸೊ ಆಳವಾದ ಅಧ್ಯಯನ ನಮಗೆ ಅವಶ್ಯಕತೆ ಆಗಿರ್ತದೆ. ಸೊ ಹೇಳಿಕೆ ರೂಪದ ಮೇಲಿನ ಪ್ರಶ್ನೆಗಳು ಬರ್ತದೆ ಅಂದರೆ ಸೊ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನ ನಾವು ಗಳಿಸಬೇಕಾದದ್ದು ಯಾವ ರೀತಿ ಅಂತಂದರೆ ಹೆಚ್ಚಾಗಿ ಅಧ್ಯಯನವನ್ನು ಮಾಡಬೇಕಾಗಿರ್ತದೆ. ಸ್ನೇಹಿತರೆ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಲೇ ಹೇಳಿದಾಗೆ ಸೊ ನೇಮಕಾತಿ ಪರೀಕ್ಷೆಯಲ್ಲಿ ಏನು ಪರೀಕ್ಷೆ ಇರುತ್ತಲ್ಲ, ಸೊ ಇಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಸೊ ಈ ಒಂದು ಸಾಮಾನ್ಯ ಜ್ಞಾನ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸಾಮಾನ್ಯ ಜ್ಞಾನದಲ್ಲಿ ಯಾವ್ಯಾವ ವಿಷಯಗಳಿದ್ದಾವೆ? ಮೊದಲದಾಗಿ ಸಾಮಾನ್ಯ ಜ್ಞಾನ ಆಗಿರ್ಬೋದು, ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಮೇನಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಹಾಗೆ ಪ್ರಚಲಿತ ಘಟನೆಗಳು. ಈ ಒಂದು ಪ್ರಚಲಿತ ಘಟನೆಗಳು ಏನು ಮಾಡಿಲ್ಲ ಅಂತಂದರೆ, ಸೊ ಈ ಹಿಂದೆ ಏನು ಹಳೆ ನೋಟಿಫಿಕೇಶನ್ ಆಗಿತ್ತಲ್ಲ, ಸೊ ಅದರಲ್ಲಿ ಕೊಟ್ಟಿಲ್ಲ. ಸೊ ಆದರೆ ಏನು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಆದರೆ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಏನು ಮಾಡಲ್ಲ, ಸೊ ಇದನ್ನು ಮೆನ್ಷನ್ ಮಾಡದೇ ಇರ್ಬೋದು. ಆದರೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಪ್ರಚಲಿತ ಘಟನೆಗಳನ್ನು ಓದಲೇಬೇಕಾಗಿರ್ತದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಸಾಮಾನ್ಯ ಜ್ಞಾನ ಆಗಿರ್ಬೋದು, ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು ಪ್ರಚಲಿತ ಘಟನೆಗಳು, ಈ ಎಲ್ಲ ವಿಷಯಗಳ ಮೇಲೆ ಏನು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸಾಮಾನ್ಯ ಪರೀಕ್ಷೆ ಅಂದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಸ್ನೇಹಿತರೆ ಕವಿಗಳ ಮೇಲೆ ಆಗಿರ್ಬೋದು, ಸೊ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರ ಮೇಲೆ ಆಗಿರ್ಬೋದು, ಹಾಗೆ ಕನ್ನಡದ ಮೊದಲಿಗರ ಮೇಲಾಗಿರ್ಬೋದು, ಹಾಗೆ ಈ ಒಂದು ಸಮಾನಾರ್ಥಕ ಪದ ಆಗಿರ್ಬೋದು, ವಿರುದ್ಧಾರ್ಥಕ ಪದ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಇವುಗಳ ಮೇಲೆ ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆಗಳು ಬರ್ತವೆ. ಇನ್ನು ಪ್ರಬಂಧ ಮತ್ತು ಭಾಷಾಂತರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಪ್ರಬಂಧವನ್ನು ಸೊ ರೀಸೆಂಟಲ್ಲಿ ಏನು ನಡೆದಿರ್ತದ ಸೊ ಅದರ ಮೇಲೆ ಪ್ರಬಂಧ ಕೇಳೋದಿರ್ತದೆ. ಸೊ ಏನು ಟ್ರಾನ್ಸ್ಲೇಟ್ ಅಂತ ತಮಗೆಲ್ಲರಿಗೂ ಗೊತ್ತಿದೆ, ಟ್ರಾನ್ಸ್ಲೇಷನು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಯಾರಿನ ಹೇಗೆ ನಡೆಸಬೇಕು ಸರ್? ನಮ್ಮ ತಯಾರಿ ಯಾವ ರೀತಿಯಾಗಿರಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಸೊ ಆಗಲೇ ಹೇಳಿದಾಗೆ ಸೊ ಆಳವಾದ ಪ್ರಶ್ನೆಗಳು ಬರೋದ್ರಿಂದ ಸೊ ಆಳವಾದ ಅಧ್ಯಯನ ನಮಗೆ ಅವಶ್ಯಕತೆವಾಗಿರ್ತದೆ. ಸೊ KPSC ಈ ಹಿಂದಿನ ನಡೆರ್ತಕ್ಕಂಥ ಏನು 5 ವರ್ಷಗಳ ನೇಮಕಾತಿಗಳು ಏನು ಪ್ರಶ್ನೆ ಪತ್ರಿಕೆ ಬರ್ತವೆ, ಸೊ ಅವುಗಳನ್ನ ಸ್ವಲ್ಪ ನೋಡಿ. ಯಾಕಂದರೆ ಈ ಒಂದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ ರೀಸೆಂಟಾಗಿ ಅಂದರೆ ಮೊದಲು ನಡೆತಕ್ಕಂಥ ನೇಮಕಾತಿಗಳನ್ನ KPSC ನಡೆಸೋದ್ರಿಂದ ಸೊ ಮುಂದಿನ ಒಂದು ನೇಮಕಾತಿನೂ ಕೂಡ ಈ ಒಂದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ KPSC ನಡೆಸುತ್ತೆ. ಅಥವಾ ಏನಾದರೂ ಚೇಂಜ್ ಆದರೆ ಅಥವಾ KPSC ಅಥವಾ KA ಕೊಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಿ ಅಂತಂದರೆ KPSCಗೆ ಸಂಬಂಧಪಟ್ಟಂತೆ ಏನು ಈ ಹಿಂದೆ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಸೊ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಕ್ಸಾಂಪಲ್ KS ಆಗಿರ್ಬೋದು, FD, ST, ಗ್ರೂಪ್ ಸಿ, PDO, ಈ ಒಂದು ನೇಮಕಾತಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮುಖ್ಯವಾಗಿ ಅಬಕಾರಿ ನೇಮಕಾತಿ ಪರೀಕ್ಷೆಗಳು ಸೊ ಅವುಗಳ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಯಾವ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ನಾವು ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು. ಸೊ ಇವುಗಳನ್ನ ಏನು ಮಾಡಿ ಒಂದು ಸಲ ನೋಡ್ತಾ ಹೋಗಿ. ಅಂದರೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಮೊದಲು ಈ ಒಂದು ಕ್ವಶನ್ ಪೇಪರ್ ನೋಡಿದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ
ನಾವು ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಬೇಕು. ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿರ್ತವೆ. ಅಲ್ಲಿ ಏನಂತ ಏನಾಗಿರ್ತದೆ ಅಂತಂದ್ರೆ ಸೊ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಬೇಕು ಅಂತ ಗೊತ್ತಾಗ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ನೀವೇನು ಮಾಡಿ ಅಂತಂದರೆ ಸೊ ಈ ಹಿಂದೆ 5 ವರ್ಷಗಳು ಜಾಸ್ತಿ ಹಳೇದೇನು ಬೇಡ. ಸೊ ರೀಸೆಂಟಾಗಿ 5 ವರ್ಷಗಳ ಹಿಂದಿನ ಯಾವ ಕ್ವೆಶ್ಚನ್ ಪೇಪರ್ಗಳಿದ್ದಾವೆ KPSC ನಡೆಸಿದ್ದು, ಸೊ ಅವುಗಳನ್ನ ಏನು ಮಾಡಿ ತೆಗೆದುಕೊಂಡು ನೋಡಿ. ಯಾವ ಟಾಪಿಕ್ಗಳು ಇಂಪಾರ್ಟೆಂಟ್ ಇದಾವೆ ಸ್ವಲ್ಪ ಅವುಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಬಕಾರಿ ರಕ್ಷಕ ಆಗಿರ್ಬೋದು, ಉಪನಿರೀಕ್ಷಕರಾಗಿರ್ಬೋದು, ಹಾಗೆ ಅಬಕಾರಿ ಕಾನ್ಸ್ಟೇಬಲ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನ ಓದಬೇಕಂದ್ರೆ ಸೊ NCERT ಅಥವಾ DSCERT ನಮ್ಮ ರಾಜ್ಯ ಸರ್ಕಾರ ಪುಸ್ತಕಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ NCERT ಪುಸ್ತಕಗಳು ಆಗಿರ್ಬೋದು. ಸೊ ಇವುಗಳನ್ನ ಏನು ಮಾಡಿ ಅಂತಂದರೆ ಸೊ 6ರಿಂದ 12ನೇ ತರಗತಿಯ ಪುಸ್ತಕಗಳನ್ನ ಓದಿ. ಸೊ ನಿಮ್ಮದೇ ಆದಂಥ ನೋಟ್ಸ್ ಮಾಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಲ್ಲ ಒಂದು ವಿಡಿಯೋಗಳಲ್ಲಿ. ಸೊ ನಿಮ್ಮದೇ ಆದಂಥ ನೋಟ್ಸ್ ಮಾಡಿ ಆ ಒಂದು ನೋಟ್ಸನ್ನು ಏನು ಮಾಡಿ ಆವಾಗವಾಗ ಓದ್ತಾ ಹೋಗಿ. ಏನು ಮಾಡಿ ಅಂತಂದರೆ ಆವಾಗವಾಗ ಓದ್ತಾ ಹೋಗಿ. ಹಾಗೆ ಏನು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿ ಸೊ ಪರಂ ತುಂಬ ಒಂದು ಒಳ್ಳೆಯ ಪುಸ್ತಕ ಇದೆ. ಸೊ ಪರಮನ್ನು ಆದರೂ ಓದಿ ಅಥವಾ ನೂತನ್ GK ಅನ್ನಾದರೂ ಓದಿ. ಹಾಗೆ ಡೈಸ್ ಸೀರೀಸ್ ಅಂತ ಬರ್ತದೆ ಸ್ನೇಹಿತರೆ. ಸೊ ಏನಂತಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಏನಿದೆ ಅಂತಂದರೆ ಸೊ KAS ಇಂದ ಹಿಡಿದು ಎಲ್ಲಿವರೆಗೆ ಅಂತಂದರೆ PC ಆಗಿರ್ಬೋದು, ಎಕ್ಸೈಸ್ ಆಗಿರ್ಬೋದು, ಹಾಗೆ ಇನ್ನು FD ಆಗಿರ್ಬೋದು. ಸೊ ಇವುಗಳಲ್ಲಿ ಏನು ಪ್ರಶ್ನೆಗಳು ಬಂದಿದ್ದಾವೆ ಸಬ್ಜೆಕ್ಟ್ ವೈಸು. ಎಕ್ಸಾಂಪಲ್ ಈಗ ಇತಿಹಾಸ ಅಂತಂದರೆ ಸೊ ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ ಈ ಹಿಂದೆ ಕೇಳಿರ್ತಕ್ಕಂಥದ್ದು ಅಂದರೆ KS ಇಂದ ಹಿಡಿದು PC ಯಾವೆಲ್ಲ ಪ್ರಶ್ನೆಗಳು ಇತಿಹಾಸದ ಮೇಲೆ ಕೇಳಿದ್ದಾರೆ ಎಂಬುದನ್ನು ಸೊ ಡೈಸ್ ಸೀರೀಸಲ್ಲಿ ಕೇಳಿದ್ದಾರೆ, ಸೊ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ತಾವುಗಳು ನೋಡಲೇಬೇಕಾಗಿರ್ತದೆ. ಇನ್ನು ಅಬಕಾರಿ ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳು ಈ ಹಿಂದೆ ನಡೆರ್ತಕ್ಕಂಥ 2013 ಆಗಿರ್ಬೋದು, 17 ಮತ್ತು 2019 ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳನ್ನ ತಾವು ನೋಡಲೇಬೇಕಾಗಿರ್ತದೆ. ಸೊ ಇವುಗಳು ಎಲ್ಲಿ ಸಿಗ್ತಾವೆ ಸರ್ ಅಂತಂದರೆ ಈಗಾಗಲೇ ನಮ್ಮ ಒಂದು ಸ್ಪರ್ಧಾ ಕಾಲನಿ ಟೆಲಿಗ್ರಾಮ್ ಚಾನಲ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಜಾಯ್ನ್ ಆಗ್ಬೋದು. ನೀವು ಜಾಯ್ನ್ ಆಗಿ ಇಲ್ಲಿ ಏನು ಈ ಹಿಂದೆ ನಡೆರ್ತಕ್ಕಂಥ ಅಬಕಾರಿ ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳು ಏನಿದ್ದಾವೆ ವಿತ್ ಕೀ ಆನ್ಸರನ್ನು ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಅವುಗಳನ್ನ ನೋಡಿ ಸ್ನೇಹಿತರೆ. ಸೊ ಮೊದಲೇದಾಗಿ ಇಷ್ಟನ್ನು ಮಾಡಿ ಏನಪ್ಪ ಅಂದರೆ 6th to 12th NCERTಗಳನ್ನ ಓದಿ. NCERT ಅಥವಾ ಸ್ಟೇಟ್ ಸಿಲೆಬಸ್ ಬುಕ್ಸ್ಗಳನ್ನ ಓದಿ. ಹಾಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಂ ಅಥವಾ ನೂತನ್ GKನ ಓದಿ. ಹಾಗೆ ಡೈಸ್ ಸೀರೀಸನ್ನು ಓದಿ. ಅಷ್ಟು ಡೈಸ್ ಸೀರೀಸನ್ನು ಕಂಪ್ಲೀಟ್ ಮಾಡಿ. ಹಾಗೆ ಈ ಹಿಂದೆ ನಡೆರ್ತಕ್ಕಂಥ ಅಬಕಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ನೋಡಿ. ಇಷ್ಟೆಲ್ಲ ಆದ ಕೂಡಲೇ ನೀವೇನು ಮಾಡಿ ಅಂತಂದರೆ ಸೊ ಆಥರ್ಸ್ ಬುಕ್ಗಳನ್ನ ಓದಿ. ಸೊ ಆಥರ್ಸ್ ಬುಕ್ಗಳನ್ನ ಮೊದಲೇ ಓದೋದಕ್ಕೆ ಹೋಗಬೇಡಿ. ಯಾಕಂದರೆ ಸೊ ದೊಡ್ಡ ಪುಸ್ತಕಗಳಿರೋದ್ರಿಂದ ಸೊ ಒಂದು ಆಥರ್ಸ್ ಬುಕ್ ನಿಮಗೆ ಕಡಿಮೆ ಅಂತಂದ್ರೆ ಸೊ 500ರಿಂದ 600 ಪುಸ್ತಕದೊಳಗೆ ಇರ್ತದೆ. ಸೊ ಈ ಒಂದು 500ರಿಂದ 600 ಪುಸ್ತಕಗಳನ್ನ ಓದಬೇಕಂತಂದ್ರೆ ನಿಮ್ಗೆ ಕಡಿಮೆ ಅಂತಂದ್ರೂ 1 ತಿಂಗಳು ಅಥವಾ 2 ತಿಂಗಳು ಸಮಯಾವಕಾಶ ಹೋಗ್ತದೆ. ಸೊ 1 ತಿಂಗಳು 2 ತಿಂಗಳು ಬರೀ ಕೇವಲ ಒಂದೇ ಸಬ್ಜೆಕ್ಟ್ ಓದೋದಕ್ಕೆ ನೀವು ಟೈಮ್ ಕೊಟ್ಟರೆ ಸೊ ಉಳಿದೆಲ್ಲ ಸಬ್ಜೆಕ್ಟ್ಗಳನ್ನ ಓದೋದಕ್ಕೆ ತುಂಬ ಸಮಯ ಬೇಕಾಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಏನು ಮಾಡಿ ಅಂತಂದರೆ ಸೊ ಇಲ್ಲಿ ಏನು ಕೊಟ್ಟಿದ್ದೀನಿ ಪರಂ ಆಗಿರ್ಬೋದು, ನೂತನ್ GK ಆಗಿರ್ಬೋದು, ಸೊ ಡೈಸ್ ಸೀರೀಸ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲವನ್ನು ನೀವು ಒಂದು ರೌಂಡ್ ಮುಗಿಸ್ಕೊಂಡು ಬಂದರೆ ಸೊ ಏನು 6th to 12th ಒಂದು ರೌಂಡ್ ಮುಗಿಸೋದು ಅಂದರೆ ನಿಮ್ಮ ಸಿಲೆಬಸ್ ಒಂದು ಆಲ್ರೆಡಿ ಒಂದು 50 to 60% ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ 50 to 60% ಕಂಪ್ಲೀಟ್ ಆದ ನಂತರ ಸೊ ದೆನ್ ನೀವು ಏನು ಮಾಡಿ ಅಂತಂದರೆ ಆವಾಗ ನೀವು ಏನು ಮಾಡಿ ನಂತರ ಆಥರ್ಸ್ ಬುಕ್ಗೆ ಹೋಗಿ. ಮೊದಲೇ ಆಥರ್ಸ್ ಬುಕ್ಗಳನ್ನ ಓದೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಆಗಲೇ ಹೇಳಿದಾಗೆ ದೊಡ್ಡ ದೊಡ್ಡ ಪುಸ್ತಕ ಇರ್ತಾವೆ, ಸಮಯ ಜಾಸ್ತಿ ತೊಗೊಳುತ್ತೆ. ಸೊ ನೀವು ಈಗಾಗಲೇ ಇವನ್ನೆಲ್ಲವನ್ನು ಓದಿದ್ದೀರಿ ಅಂತಂದರೆ ಸೊ ನೀವು ಆರಾಮಾಗಿ ಆಥರ್ಸ್ ಬುಕ್ಗಳನ್ನ ಓದ್ಬೋದು. ಸೊ ಆಥರ್ಸ್ ಬುಕ್ಗಳನ್ನ ಯಾವ್ದು ಓದಬೇಕು ಸರ್ ಅಂತಂದರೆ ಸೊ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಯಾವ ಒಂದು ಆಥರ್ಸ್ ಬುಕ್ ಬೆಟರು, ಹಿಸ್ಟ್ರಿಗೆ ಯಾವ್ದು ಬೆಟರು, ಪೊಲಿಟಿಕಲ್ ಯಾವ್ದು ಬೆಟರು ಎಲ್ಲವನ್ನು ಹಾಕಿದ್ದೀನಿ. ಸೊ ಅವುಗಳನ್ನ ತಾವುಗಳು ನೋಡ್ಬೋದು. ಸೊ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ನಮ್ಮ ಒಂದು ಅಭ್ಯರ್ಥಿಗಳ ದೊಡ್ಡ ಪ್ರಶ್ನೆ ಏನಂತಂದರೆ ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ಓದಬೇಕು ಸರ್, ತುಂಬ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಸ್ನೇಹಿತರೆ ದಿನಾಲೂ ಪ್ರಜಾವಾಣಿಗಳನ್ನ ಓದಿ. ಪ್ರಜಾವಾಣಿಯನ್ನು ಓದಿ ನೋಟ್ಸ್ ಸಾಧ್ಯವಾದರೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಹಾಗೆ ಮತ್ತೇನು ಮಾಡಿ ಅಂತಂದರೆ ಸೊ ಮಿನಿ ಪೇಪರ್ಗಳು ಬರ್ತವೆ. ಸೊ ವಿಜಯವಾಣಿ ಮಿನಿ ಬರ್ತದೆ, ಹಾಗೆ ವಿಜಯ ಕರ್ನಾಟಕ ಮಿನಿ ಬರ್ತದೆ. ಸೊ ಅವುಗಳನ್ನ ಓದಿಟ್ಕೊಳ್ಳಿ. ಸೊ ಅಲ್ಲಿ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಸೊ ಅವುಗಳನ್ನ ಕ್ವಶನ್ಗಳನ್ನ ಓದಿ ಅಂತಂದರೆ ಅಲ್ಲಿ ಓದಿ ಕ್ವಶನ್ಗಳನ್ನು ಕೂಡ ಓದಿ. ಮಿನಿಯಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಸೊ ಅವುಗಳನ್ನ ಕೂಡ ಓದಿ. ಕೇವಲ ಪ್ರಜಾವಾಣಿ ಒಂದೇ ನಿಮಗೆ ಸಾಲಲ್ಲ ಸರ್ ಅಂತಂದರೆ ಸೊ ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು. ಸೊ ಈ ಒಂದು ಪೇಪರ್ ಕಟ್ಟಿಂಗ್ಸನ್ನು ನಮ್ಮ ಒಂದು ಸ್ಪರ್ಧಾ ಕಾಲಾಡಿ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾ ಇರ್ತೀವಿ. ಈ ಒಂದು ಸ್ಪರ್ಧಾ ಕಾಲಾಡಿ ಟೆಲಿಗ್ರಾಮದಲ್ಲಿ ಕೇವಲ ಪೇಪರ್ ಕಟ್ಟಿಂಗ್ಸ್ ಮಾತ್ರ ನೀಡೋದಲ್ಲ. ಸೊ ದಿನಾಲೂ ಆಗು ಹೋಗೋ ಘಟನೆಗಳಿಗೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸೊ ಏನು ಒಂದು ಬೇರೆ ಬೇರೆ ವೆಬ್ಸೈಟ್ನಲ್ಲಿ ನೀಡತಕ್ಕಂಥ ಕರೆಂಟ್ ಅಫೇರ್ಸ್ಗಳು ಏನಿರ್ತವೆ. ಸೊ ಎಕ್ಸಾಂಪಲ್ GK ಟುಡೇ ಆಗಿರ್ಬೋದು, ಅಡ್ಡಾ 247 ಆಗಿರ್ಬೋದು, ಹಾಗೆ ಇನ್ನಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು, ಹಾಗೆ ದ ಹಿಂದೂ ಆಗಿರ್ಬೋದು, PIB ಆಗಿರ್ಬೋದು. ಸೊ ಇವುಗಳಲ್ಲಿ ಎಲ್ಲ ಬರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಸೊ ಅವುಗಳ ಆರ್ಟಿಕಲನ್ನು ನಮ್ಮ ಒಂದು ಸ್ಪರ್ಧಾ ಕಾಲಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಈಗಾಗಲೇ ಹಲವಾರು ಜನ ಈ ಒಂದು ಸದುಪಯೋಗನ ಪಡೆದುಕೊಳ್ತಿದ್ದಾರೆ. ಸೊ ತಾವುಗಳು ಕೂಡ ಈ ಒಂದು ಸ್ಪರ್ಧಾ ಕಾಲಾಡಿ ನಮ್ಮ ಏನು ಟೆಲಿಗ್ರಾಮ್ ಚಾನಲ್ ಇದೆ ಸೊ ಅವುಗಳಲ್ಲಿ ಹೋಗಿ ನೀವು
ಜಾಯ್ನ್ ಆಗಿ ದಿನಾಲೂ ಕರೆಂಟ್ ಅಫೇರ್ಸ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಸಾಧ್ಯವಾದರೆ ಅವುಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ತಿಂಗಳಿಗೆ ಒಂದು ವಿಜೇತ ಅಥವಾ ಅರಿವು ಯಾವುದಾದ್ರೂ ಒಂದು ಮ್ಯಾಗಝೀನನ್ನು ಓದಿ. ಇಲ್ಲ ಸರ್ ನಾನು ಎರಡೂವನ್ನು ಓದ್ತೀನಿ ಅಂತಂದರೆ ಸೊ ಎರಡೂವನ್ನು ಓದ್ಬೋದು. ಸೊ ಏನು ಮಾಡಬೇಕಂತಂದರೆ ಸೊ ಡೈಲಿ ಪ್ರಜಾವಾಣಿಯನ್ನು ಓದಿ, ಹಾಗೆ ಮಿನಿ ಪೇಪರನ್ನು ಓದಿ, ಹಾಗೆ ಪೇಪರ್ ಕಟ್ಟಿಂಗ್ಸನ್ನು ನಮ್ಮ ಒಂದು ಸ್ಪರ್ಧಾ ಕಲಾವಿದ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾ ಇರ್ತೀವಿ. ಸೊ ಈ ಒಂದು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಪೇಪರ್ಸ್ ಕಟ್ಟಿಂಗ್ ಆಗಿರ್ತವೆ. ಸೊ ವಿಜಯವಾಹಿನಿ ಆಗಿರ್ಬೋದು, ಪ್ರಜಾವಾಣಿ, ವಿಜಯ ಕರ್ನಾಟಕ ಎಲ್ಲ ಪೇಪರ್ ಕಟ್ಟಿಂಗ್ಸ್ಗಳನ್ನ ನೀಡ್ತಾ ಇರ್ತೀವಿ. ಹಾಗೆ ಏನಪ್ಪ ಅಂದರೆ ಸೊ ವಿಜೇತ ಹಾಗೆ ಅರಿವನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಷ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀವು ಪರ್ಫೆಕ್ಟ್ ಆದಿರಿ ಅಂತಂದರೆ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಎಲ್ಲರೂ ಕೂಡ ಹೊರಗೆ ಹೋಗೋದಿಲ್ಲ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ನಮ್ಮ ಸ್ಪರ್ಧಾ ಕಲಾಗಡ್ಡಿ ಏನು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಇದರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನ ನೀಡ್ತಾ ಇರ್ತೀವಿ. ಸೊ ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಯಾಕಂದರೆ ಉಚಿತವಾಗಿರ್ತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ನೀಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೇಕು ಸರ್? ಸೊ ಈ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೇಕಂತಂದರೆ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಮೇಲಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ನಾವು ಯಾವ ರೀತಿಯಾಗಿರ್ತಕ್ಕ ತಯಾರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿ. ಸೊ ಒಂದಷ್ಟು ಟಾಪಿಕ್‌ಗಳನ್ನ ಮೆನ್ಷನ್ ಮಾಡಿಟ್ಕೊಳ್ಳಿ. ಸೊ ಯಾವ ಒಂದು ಟಾಪಿಕ್‌ಗಳ ಮೇಲೆ ಎಷ್ಟು ಈ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆ ಒಂದು ಟಾಪಿಕ್‌ಗಳನ್ನ ಬರೆದಿಟ್ಕೊಂಡು ಸೊ ಅಲ್ಲಿ ಏನು ಮಾಡಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಕ್ಲಾಸ್‌ಗಳನ್ನ ಕೇಳಿ. ಆ ರಿಲೇಟೆಡ್ ಕ್ಲಾಸ್‌ಗಳನ್ನ ಕೇಳಿ ಪ್ರಾಕ್ಟೀಸ್ ಮಾಡಿ. ಡೈಲಿ 1 ಅವರ್ ಏನು ಮಾಡಿ ಅಂತಂದರೆ ಸೊ ಪ್ರಾಕ್ಟೀಸ್ ಮಾಡಿ. ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಬುಕ್ಸ್ ಹೇಳಿ ಅಂತಂದರೆ ಸೊ ಬುಲ್ಬುಲಿ ಸರ್ ಅವ್ರದ್ದು ತುಂಬ ಒಳ್ಳೆ ಪುಸ್ತಕ ಇದೆ. ಸೊ ಅದನ್ನು ನೀವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಿಪೇರ್ ಮಾಡ್ಬೋದಾಗಿರ್ತದೆ. ಸೊ ಸಾಧ್ಯವಾದಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನೋಡಿ. ಅಲ್ಲಿ ಯಾವ ರೀತಿಯಾಗಿರ್ತಕ್ಕ ಟಾಪಿಕ್‌ಗಳನ್ನ ಕೇಳಿದ್ದಾರೆ, ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅವುಗಳನ್ನ ಕಡಿಮೆ ಸಮಯದಲ್ಲಿ ಬಿಡಿಸೋಕೆ ಪ್ರಯತ್ನ ಮಾಡಿ ಕ್ಲಾಸ್‌ಗಳನ್ನ ಕೇಳಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಇನ್ನು ಸಾಮಾನ್ಯ ಕನ್ನಡಕ್ಕೆ ಏನು ಮಾಡ್ಬೇಕು ಸರ್? ಏನು ಪೊಲೀಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಬಕಾರಿ ಕಾನ್ಸ್ಟೇಬಲ್‌ಗೆ ಸಂಬಂಧಪಟ್ಟಂತೆ ಕನ್ನಡ ಇದೆ, ಸಾಮಾನ್ಯ ಕನ್ನಡ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡೋದು ಅಂದರೆ ಸೊ ಸಮಗ್ರ ಕನ್ನಡ ವ್ಯಾಕರಣ ಅಂತ. ಸೊ ಅರಳಿಗುಪ್ಪಿ ಅವ್ರದ್ದು ಪುಸ್ತಕ ತುಂಬ ಚೆನ್ನಾಗಿದೆ. ಹಲವಾರು ಜನ ಅಭ್ಯರ್ಥಿಗಳು ಇದನ್ನು ಕೂಡ ಈಗಾಗಲೇ ರೆಫರ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅರಳಿಗುಪ್ಪಿ ಅಂತ ನೋಡಿ. ಇಲ್ಲ ಅಂತಂದರೆ ಸಾಮಾನ್ಯ ಕನ್ನಡ ಕೆ.ಎಂ. ಸುರೇಶ್ ಸರ್ ಅವರದ ಒಂದು ಸಾಮಾನ್ಯ ಕನ್ನಡ ಪುಸ್ತಕ ಇದೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗೆ ಏನು 6ರಿಂದ 10th ವರೆಗೂ ಏನು ಕನ್ನಡ ಪುಸ್ತಕಗಳು ಬರ್ತವೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪುಸ್ತಕಗಳು. ಅಲ್ಲಿ ಕವಿ ಪರಿಚಯ ಆಗಿರ್ಬೋದು, ಪದಗಳ ಅರ್ಥ ಆಗಿರ್ಬೋದು, ಹಾಗೆ ಇನ್ನಿರ್ತಕ್ಕಂಥ ಹಲವಾರು ಮಾಹಿತಿಗಳನ್ನ ಪುಸ್ತಕಗಳು ಕೊಟ್ಟಿದ್ದಾರೆ. ಸಾಧ್ಯವಾದರೆ ನೀವು ಆ ಪುಸ್ತಕಗಳನ್ನ ರೆಫರ್ ಮಾಡಿಕೊಂಡು ಓದ್ಕೋಬೋದಾಗಿರ್ತದೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಏನು ಮಾಡಿ ಅಂತಂದರೆ ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ನೇಮಕಾತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅವುಗಳನ್ನ ಏನು ಮಾಡಿ ಒಂದು ಸಲ ನೋಡ್ಕೊಂಡೋಗಿ. ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ, ಸೊ ವ್ಯಾಕರಣದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗೆ ಇನ್ನು ರಿಲೇಟೆಡ್ ಕವಿಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಎಲ್ಲವನ್ನು ನೋಡಿದರೆ ಮೇಯ್ನಾಗಿ ಮೇಯ್ನಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸ್ವಲ್ಪ ಅವುಗಳನ್ನ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂಬುದನ್ನು ಗೊತ್ತಾಗ್ಬಿಡ್ತದೆ. ಸೊ ದೆನ್ ನೀವೇನು ಮಾಡಿ ಅಂತಂದರೆ ಆ ರೀತಿಯಾಗಿರ್ತಕ್ಕಂಥ ಅವುಗಳಿಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇ.ಎಸ್.ಐ ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್‌ಗೆ ಸಂಬಂಧಪಟ್ಟಂತೆ ಪ್ರಬಂಧ ಮತ್ತು ಭಾಷಾಂತರ ಇರ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಲವಾರು ಅಭ್ಯರ್ಥಿಗಳ ಗೊಂದಲ ಇರ್ತದೆ. ಸೊ ಪ್ರಬಂಧವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಭಾಷಾಂತರವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹಲವಾರು ಅಭ್ಯರ್ಥಿಗಳು ಇರ್ತಾರೆ. ಸೊ ನೀವೇನು ಮಾಡಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಜಾವಾಣಿಯಲ್ಲಿ ಲೇಖನ ಬರ್ತಾ ಇರ್ತದೆ. ಸೊ ಅವುಗಳನ್ನ ಏನು ಮಾಡಿ ಸೊ ದಿನಾಲೂ ಓದ್ತಾ ಹೋಗಿ. ಪದಗಳ ಸಂಗ್ರಹಣೆ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಪ್ರಬಂಧವನ್ನು ಬರಿಬೇಕೆಂಬುದು ಮಾಹಿತಿಗಳು ಕೂಡ ಗೊತ್ತಾಗ್ತದೆ. ಹಾಗೆ ನಮ್ಮ ಸ್ಪರ್ಧಾ ಕಾಲಾಗ್ನಿಯಲ್ಲಿ ಏನು ರೀಸೆಂಟಾಗಿ ನಡೀತಕ್ಕಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಬಂಧಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ಅಲ್ಲಿಯೂ ಕೂಡ ಏನು ಮಾಡಿ ಅಂತಂದರೆ ಸದುಪಯೋಗವನ್ನು ಪಡೆದುಕೊಳ್ಬೋದು. ಹಾಗೆ ಡೈಲಿ 20 ಶಬ್ದಗಳನ್ನ ಬರಿತಾ ಹೋಗಿ. ಸೊ ಕನ್ನಡದಿಂದ ಇಂಗ್ಲೀಷ್ ಆಗಿರ್ಬೋದು ಅಥವಾ ಇಂಗ್ಲೀಷಿಂದ ಕನ್ನಡ ಆಗಿರ್ಬೋದು. ಶಬ್ದಗಳನ್ನ ಏನು ಮಾಡಿ ಒಂದು ಬುಕ್ಸನ್ನು ತೊಗೊಳ್ಳಿ. ಅದಕ್ಕೆ ಒಂದು ಸಪ್ರೇಟ್ ಆಗಿದ್ದ ಬುಕ್ಸನ್ನು ಮಾಡಿ. ಸೊ ಡೈಲಿ ಒಂದು 20 ವರ್ಡ್ಸ್‌ಗಳನ್ನ ಬರ್ತಾ ಹೋದರೆ ನಿಮಗೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್‌ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಟ್ರಾನ್ಸ್ಲೇಷನ್‌ಗೆ ಸಂಬಂಧಪಟ್ಟಂತೆ ನಮಗೆ ತೊಂದರೆ ಆಗ್ತಿದೆ ಸರ್ ಅಂತಂದರೆ ಸೊ ಹಲವಾರು ಯೂಟ್ಯೂಬ್ ಚಾನಲ್‌ಗಳಿದ್ದಾವೆ. ಸೊ ಅಲ್ಲಿ ಟ್ರಾನ್ಸ್ಲೇಟರ್‌ಗೆ ಸಂಬಂಧಪಟ್ಟಂತೆ ಹಲವಾರು ತರಗತಿಗಳನ್ನ ಮಾಡಿದ್ದಾರೆ. ಸೊ ಅವುಗಳನ್ನ ಏನು ಮಾಡಿ ಒಂದು ರೌಂಡು ನೋಡ್ತಾ ಹೋಗಿ. ಮೇನ್ ಆಗಿರ್ತಕ್ಕಂಥದ್ದು ಸೊ ಇಂಗ್ಲೀಷ್ ಗ್ರಾಮರ್ ನಿಮಗೆ ಒಂದು ರೌಂಡ್ ಚೆನ್ನಾಗಿ ಬಂತಂದರೆ ಸೊ ನಿಮಗೆ ಟ್ರಾನ್ಸ್ಲೇಟ್ ಏನಾಗುತ್ತೆ ಸೊ ಈಸಿ ಆಗುತ್ತೆ. ಸೊ ಆದಷ್ಟು ಗ್ರಾಮರನ್ನು ಪರ್ಫೆಕ್ಟಾಗಿ ಸೊ ಗ್ರಾಮರ್ ಮೊದಲು ಪರ್ಫೆಕ್ಟಾಗಿ ತದನಂತರದಲ್ಲಿ ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸೊ PSI ಪೇಪರ್ 1ಗೆ ಸಂಬಂಧಪಟ್ಟಂತೆ ಜ್ಞಾನ ಗಂಗೋತ್ರಿ ಅವರು ಸೊ ಒಂದು ಟ್ರಾನ್ಸ್ಲೇಟ್ ಅಥವಾ ಭಾಷಾಂತರ ಬುಕ್ಸನ್ನು ಬಿಟ್ಟಿದ್ದಾರೆ. ಸೊ ತುಂಬ ಒಂದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಇದೆ. ಸೊ ನಾನು ಕೂಡ ಓದಿದ್ದೀನಿ. ಸೊ ಸಾಧ್ಯವಾದರೆ ನೀವು ಕೂಡ ಅದನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಪ್ರಬಂಧ ಆಗಿರ್ಬೋದು,
ಹಾಗೆ PSIಗೆ ಸಂಬಂಧಪಟ್ಟಂತೆ ಎಸ್ಸೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದರೆ ಟ್ರಾನ್ಸ್ಲೇಟರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಸ್ಸೆ ನಮಗೆ ಇದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದರೆ ಪ್ರೆಸ್ಸೆ ಹೆಲ್ಪ್ ಆಗಲ್ಲ. ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ. ಸೊ ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಹೇಗೆ ಓದಬೇಕು ಸರ್? ಯಾವ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳಿದ್ದಾವೆ, ಯಾವ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ಇದೆ. ಸೊ ಇವುಗಳನ್ನ ಎಲ್ಲವನ್ನೂ ಹೇಳಿದ್ದೀನಿ. ಕೊನೆಯದಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಹಲವಾರು ಅಭ್ಯರ್ಥಿಗಳು ಗೊಂದಲ ಇರ್ತದೆ. ಸರ್ ಎಲ್ಲ ಪುಸ್ತಕನ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಸೊ ನಾವು ಯಾವ ರೀತಿ ಓದಬೇಕು? ನಮ್ಗೆ ಓದೋದೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಅಭ್ಯರ್ಥಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳೋದಾದ್ರೆ ಸ್ನೇಹಿತರೆ, ಸೊ ಒಂದು ಕರೆಕ್ಟ್ ಆದಂಥ ಒಂದು ಟೈಮ್ ಟೇಬಲ್ ಮಾಡಿಕೊಳ್ಳಿ. ಸೊ ಯಾವ ರೀತಿಯಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಬಿಡುವಿನ ಅವಕಾಶ ಇರಲಿ. ಅಂದರೆ ಎಕ್ಸಾಂಪಲ್ ಈಗ 1 ಅವರ್ ಓದ್ತಿದ್ದೀರಿ ಅಂತಂದರೆ, ಸೊ ಅದರಲ್ಲಿ ಒಂದು 15 ನಿಮಿಷ ಏನು ಮಾಡಿ ಅಂತಂದರೆ, ಸೊ ರೆಸ್ಟನ್ನು ಮಾಡಿರ್ತಕ್ಕಂಥದ್ದು ಅಥವಾ ರೆಸ್ಟನ್ನು ಕೊಡ್ತಕ್ಕಂಥದ್ದು. ಸೊ ಕಂಟಿನ್ಯೂ ಆಗಿ ಸಬ್ಜೆಕ್ಟ್ಗಳನ್ನ ಹಾಕ್ಕೊಂಡು ಏನು ಮಾಡೋಕ್ಕೆ ಹೋಗಬೇಡಿ, ಮೈಂಡ್‌ಗೆ ಸ್ಟ್ರೆಸ್ಸನ್ನು ಕೊಡೋಕ್ಕೆ ಹೋಗಬೇಡಿ. ಸ್ವಲ್ಪ 1 ಅವರ್ ಓದಿದರೆ ಅದರಲ್ಲಿ ಒಂದು 15 ನಿಮಿಷ ಗ್ಯಾಪ್ ಕೊಡಿ. ಹಾಗೆ ಒಂದು 2 ಅವರ್ ಓದಿದರೆ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಸೊ ಎಕ್ಸಾಂಪಲ್ ಇವತ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು, ಇವತ್ತು ಓದ್ತಾ ಇದ್ರಿ ಅಂತಂದರೆ, ಎಕ್ಸಾಂಪಲ್ ಇವತ್ತು ಒಂದು ಸಬ್ಜೆಕ್ಟನ್ನು ಓದಿದ್ರಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸಬ್ಜೆಕ್ಟನ್ನು ಓದಿದಿರಿ ಅಂತಂದರೆ, ಒಂದು ಲೆಸನನ್ನು ಓದಿದಿರಿ ಅಂತಂದರೆ, ಸೊ ಅದನ್ನೇನು ಮಾಡಿ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಓದಬೇಕಂತಂದರೆ, ಸೊ 1 ಪೇಜ್ ಇರ್ತದೆ ಅಂತ ತಿಳ್ಕೊಳ್ಳಿ. ಸೊ 1 ಪೇಜ್ ಇರ್ತದೆ ಅಂತಂದರೆ, ಈ ಒಂದು ಪೇಜನ್ನು ಸ್ಟಾರ್ಟಿಂಗ್ ಅಂದರೆ ಇಷ್ಟು ಲೈನ್ ಕೊಟ್ಟಿರ್ತಾರೆ. ಸೊ ಒಂದು 4-5 ಲೈನ್ ಇರ್ತಾವೆ ಅಂದರೆ ಸ್ಟಾರ್ಟಿಂಗ್ ಸುಮ್ಮನೆ ಹಂಗೆ ಓದ್ತಾ ಹೋಗಿ. ಸುಮ್ಮನೆ ಹಂಗೆ ಓದಿ ಒಂದು ರೌಂಡ್ ಏನು ಮಾಡಿ ಸುಮ್ಮನೆ ಓದಿ ಹೋಗಿ. ಸೊ ನೆಕ್ಸ್ಟ್ ಸಲ ಬರಬೇಕಾದ್ರೆ ಏನು ಮಾಡಿ ಅಂತಂದರೆ, ಸೊ ನೆಕ್ಸ್ಟ್ ಸಲ ಓದ್ತಾ ಇರ್ತಾರಲ್ಲ, ಸೊ ಅವಾಗ ಏನು ಮಾಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಹೈಲೈಟ್ ಮಾಡ್ತಾ ಹೋಗಿ. ಸೊ ಇಂಪಾರ್ಟೆಂಟ್ ಏನಿದೆ, ಸೊ ಎಸ್ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಏನಿರೋದು ಎಸ್ ಇದು ಇಂಪಾರ್ಟೆಂಟ್ ಇದೆ. ಸೊ ಅದನ್ನೇನು ಮಾಡಿ ಹೈಲೈಟ್ ಮಾಡ್ತಾ ಹೋಗಿ. ಸೊ ಥರ್ಡ್ ರೌಂಡಲ್ಲಿ ಏನು ಮಾಡಿ ಅಂತಂದರೆ, ಸೊ ಏನು ಹೈಲೈಟನ್ನು ಮಾಡಿರ್ತೀರಲ್ಲ, ಸೊ ಅವುಗಳನ್ನ ಓದ್ತಾ ಹೋಗಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ರಿವಿಷನ್ನು ಕೂಡ ಆಗುತ್ತೆ. ಸೊ ಯಾರಿಗೆ ನೆನಪು ಉಳಿಯೋದಿಲ್ಲ ಅಂತ ಏನು ಪ್ರಾಬ್ಲಮ್ ಇರ್ತಲ್ಲ, ಸೊ ಅದು ಕೂಡ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡಿ ಅಂತಂದರೆ, ಸೊ ಒಂದು ಪೇಜನ್ನು ಈ ರೀತಿ ಮಾಡಿ ಓದ್ತಾ ಹೋಗಿ. ಸೊ ಎಕ್ಸಾಂಪಲ್ ಆಗಿ ನೀವು ಇವತ್ತು ಒಂದು ಲೆಸನ್ ಓದಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಒಂದು ಲೆಸನ್ ಕಡಿಮೆ ಅಂತಂದರೆ ಒಂದು 5ರಿಂದ 6 ಪೇಜನ್ನು ಇವತ್ತು ಓದಿದ್ರಿ. ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಸೊ ಮಿನಿಮಮ್ ಆಗಿ ಒಂದು 5ರಿಂದ 6 ಪೇಜ್ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಇವತ್ತು ಓದಿದ್ರಿ ಅಂತಂದರೆ, ಸೊ ನೆಕ್ಸ್ಟ್ ಡೇ ಬರ್ತಿರ್ತೀರಲ್ಲ, ಸೊ 2ನೇ ದಿನ ಓದಬೇಕಾದ್ರೆ, ಸೊ ಈ ಹಿಂದೆ ಏನು ನೀವು 5ರಿಂದ 6 ಪೇಜ್‌ಗಳನ್ನ ಓದಿರ್ತೀರಲ್ಲ, ಸೊ ಈ ಒಂದು 5ರಿಂದ 6 ಪೇಜ್‌ಗಳನ್ನ ಓದಿದಾಗ ಈ ರೀತಿ ಹೈಲೈಟ್ಸ್ ಮಾಡಿಕೊಂಡಿರ್ತೀರಲ್ಲ, ಸೊ ಈ ಒಂದು ಹೈಲೈಟ್ ಮಾಡಿಕೊಂಡಿದ್ದನ್ನು ಮಾತ್ರ ಏನು ಮಾಡಿ, ಮತ್ತೆ ಒಂದು ಸಲ ರಿವಿಷನ್ ಮಾಡಿ. ಅದಕ್ಕೇನು ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಒಂದು ಪೇಜನ್ನು 3 ಸಲ ಓದಿದ್ರಿಂದ, ಸೊ ನಿಮಗೇನಾಗುತ್ತೆ, ಸೊ ಈಸಿಯಾಗಿ ಏನು ಒಂದು 5ರಿಂದ 6 ಪೇಜನ್ನು ಕೇವಲ ಒಂದು 5ರಿಂದ 6 ನಿಮಿಷದಲ್ಲಿ ಏನು ಮಾಡ್ತೀರಾ ಅಂತಂದರೆ, ಸೊ ರಿವಿಷನ್ ಮಾಡ್ತೀರಾ. ಸೊ ಈ ರೀತಿ ರಿವಿಷನ್ ಮಾಡಿದಂದ್ರೆ ಏನಾಗುತ್ತೆ ಅಂದರೆ, ಸೊ ನಿನ್ನೆ ಏನು ಓದಿದ್ರಿ ಅನ್ನೋದು ಕೂಡ ನೆನಪಿರುತ್ತೆ. ಹಾಗೆ ನಾಳೆ ಓದಬೇಕಾದ್ರೆ ಅದೇನಾಗಲ್ಲ ಅಂತಂದರೆ, ಸೊ ಮರೆಯೋದಿಲ್ಲ. ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತವೆ, ನಿನ್ನೆ ಓದಿರ್ತಾರೆ, ಸೊ ನಾಳೆ ಏನು ಮಾಡ್ತಾರೆ ಅಂತಂದರೆ, ಸೊ ಕಂಟಿನ್ಯೂ ಹಾಗೆ ಓದ್ಕೋತ ಹೋಗ್ತಾರೆ. ಸೊ ಕಂಟಿನ್ಯೂ ಹಿಂಗೆ ಓದ್ಕೋತ ಹೋದರೆ, ಸೊ ಏನು ಒಂದು ವಾರ ಹಿಂದ್ಗಡೆ ಏನು ಓದಿರ್ತಾರೆ ಅನ್ನೋದೇ ನೆನಪಿರಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ತಪ್ಪನ್ನು ಮಾಡೋಕೆ ಹೋಗಬೇಡಿ. ಸೊ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಂದರೆ, ಸೊ ನಾಳೆ ಓದ್ತಿರ್ತೀರಲ್ಲ, ಅವಾಗ ನಿನ್ನೆ ಏನು ಓದಿದ್ದೀನಿ ಅನ್ನೋದನ್ನು ರಿವಿಷನ್ ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಹೀಗೆ 1, 2, 3, 4, 5, 6 ದಿನ ಮಾಡಿ. ಹೀಗೆ ಏನು ಮಾಡಿ ಅಂತಂದರೆ, ಸೊ ಮೊದಲೇ ದಿನ ಏನು ಮಾಡಿ 5ರಿಂದ 6 ಪೇಜ್ ಓದಿರ್ತೀರಿ, ಹೈಲೈಟ್ಸ್ ಮಾಡಿರ್ತೀರಿ. ಸೊ ಸೆಕೆಂಡ್ ಡೇ ಓದ್ಬೇಕಾದ್ರೆ ಏನು ಹೈಲೈಟ್ಸನ್ನು ಮಾಡ್ಕೊಂಡಿರ್ತೀರಿ, ಸೊ ಅದನ್ನು ಓದ್ಕೊಳ್ಳಿ. ಹಾಗೆ 3ನೇ ದಿನ ಏನು ಮಾಡಿ ಅಂತಂದರೆ, ಸೊ ಮೊದಲನೇ ದಿನ ಮತ್ತು 2ನೇ ದಿನ ಏನು ಓದಿರ್ತೀರಲ್ಲ, ಸೊ ಅದನ್ನ 3ನೇ ದಿನ ಕಂಟಿನ್ಯೂ ಮಾಡಿ. ಹಾಗೆ 4ನೇ ದಿನ ಓದಬೇಕಾದ್ರೆ ಹಾಗೆ 1ನೇ ದಿನ ಮತ್ತು 2ನೇ ದಿನ, 3ನೇ ದಿನ ಏನನ್ನ ಓದಿರ್ತೀರಿ ಹೈಲೈಟ್‌ಗಳನ್ನ, ಅದನ್ನು 4ನೇ ದಿನ ಹೋಗಿ ಕಂಟಿನ್ಯೂ ಮಾಡಿ. ಹೀಗೆ 6 ದಿನ ಮಾಡಿ. ಹಾಗೆ 7ನೇ ದಿನ ಏನು ಮಾಡಬೇಕು ಅಂತಂದರೆ, ಸರ್ 7ನೇ ದಿನ ಏನೂ ಮಾಡೋಕ್ಕೆ ಹೋಗಬೇಡಿ, ಹೊಸದಾಗಿ ಏನನ್ನೂ ಓದೋಕ್ಕೆ ಹೋಗಬೇಡಿ. ಹಿಂದೆ ಏನು ಓದಿರ್ತೀರಲ್ಲ, ಸೊ 6 ದಿನಗಳವರೆಗೆ ಏನನ್ನ ಓದಿರ್ತೀರಲ್ಲ, ಸೊ ಅದನ್ನೇ ಏನು ಮಾಡಿ 7ನೇ ದಿನನೂ ಕೂಡ ಏನು ಮಾಡಿ ರಿವಿಷನ್ ಮಾಡಿ ಅಷ್ಟೇ. 7ನೇ ದಿನ ಏನು ಮಾಡಿ ಕೇವಲ ರಿವಿಷನ್‌ಗೆ ಟೈಮ್‌ಗೆ ಮೀಸಲಿಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಓದಿದ್ದು ಹೆಚ್ಚು ನೆನಪಿರುತ್ತೆ. ಹಾಗೆ ಪರೀಕ್ಷೆ ಸಂದರ್ಭದಲ್ಲಿ ಹೆಚ್ಚು ನೆನಪು ಕೂಡ ಉಳಿಯುತ್ತೆ. ಹಾಗೆ ಇನ್ನೇನು ಅಂದರೆ, ಸೊ ಎಕ್ಸಾಮ್ ನಿಯರೆಸ್ಟ್ ಬರ್ತಾ ಏನಾಗುತ್ತೆ, ಕೆಲವೊಂದಿಷ್ಟು ಅಭ್ಯರ್ಥಿಗಳಿರ್ತಾರೆ, ಎಕ್ಸಾಮ್ ನಿಯರೆಸ್ಟ್ ಬಂದಿದೆ, ಸೊ ನಾನು ಇನ್ನೂ ರಿವಿಷನ್ನೇ ಮಾಡಿಲ್ಲ ಅಂತ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ, ಸೊ ನಿಮಗೆ ರಿವಿಷನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನಿಮಗೇನಾಗುತ್ತೆ ಅಂದರೆ, ಸೊ ಪದೇ ಓದ್ತಾ ಹೋಗಿರ್ತೀರ. ನಿಮ್ಗೆ ಆಲ್ರೆಡಿ ಒಂದು ರೌಂಡ್ ಗೊತ್ತಾಗಿರ್ತದೆ, ಓದಿರ್ತೀರಿ, ರಿವಿಷನ್ ಮಾಡ್ತಾ ಹೋಗಿರ್ತೀರಲ್ಲ. ಸೊ ನಿಮಗೇನಾಗುತ್ತೆ ಅಂದರೆ, ಸೊ ರಿವಿಷನ್‌ಗೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಸೊ ಕಡಿಮೆ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಸೊ ರಿವಿಷನ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟಡಿಯನ್ನು ನೀವು ಮಾಡಿದ್ದಾಗಲೇ ಖಂಡಿತವಾಗ್ಲೂ ಮುಂಬರುವಂಥ ನೇಮಕಾತಿಗಳು, ಸೊ ಅಬಕಾರಿ ನೇಮಕಾತಿ ಅಂತೇ ಅಲ್ಲ, ಮುಂಬರುವಂಥ PCI ಆಗಿರ್ಬೋದು, PSI ನೇಮಕಾತಿ ಆಗಿರ್ಬೋದು, ಉಳಿದಂಥ ಬೇರೆ ಎಲ್ಲ ನೇಮಕಾತಿಗಳಲ್ಲಿ ಕೂಡ ಸೊ ನೀವು ಯಶಸ್ಸನ್ನು ಆಗ್ಬೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ಇದು ನಾನು ಮಾಡ್ತಕ್ಕಂಥದ್ದು ಟ್ರಿಕ್ಸ್ ಆಗಿರ್ತಕ್ಕಂಥ, ನೀವು ಯಾವ ರೀತಿಯಾಗಿರ್ತಕ್ಕಂಥದ್ದು ಟ್ರಿಕ್ಸನ್ನು ಯೂಸ್ ಮಾಡ್ತೀರಿ ಆ ರೀತಿಯಾಗಿರ್ತಕ್ಕಂಥದ್ದು ಮಾಡಿ. ಸೊ ನಾನು ಇದನ್ನೇ ಹೇಳ್ತಿದ್ದೀನಿ ಅಂತ ಸೊ ಇದನ್ನೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಯಾವ ರೀತಿ ಟ್ರಿಕ್ಸ್ ಇದೆ, ಸೊ ಆ ರೀತಿಯನ್ನು ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಓದೋದನ್ನು ನಿಲ್ಲಿಸಬೇಡಿ ಅಂತ ಹೇಳ್ತೀನಿ.
ಸಮಯ ತುಂಬ ಇದೆ. ಹಾಗೆ ಸಮಯ ತುಂಬ ಇದೆ ಅಂತ ಓದೋದನ್ನು ಬಿಟ್ಟು ಅಲ್ಲಿ ಇಲ್ಲಿ ಆಗಿರ್ಬೋದು, ಏನಾರು ಮಾಡೋದಾಗಿರ್ಬೋದು ಅದನ್ನು ಮಾಡ್ಕೋಬೇಡಿ. ಸಮಯ ಇದೆ ಅಂತ ವೇಸ್ಟ್ ಮಾಡೋದ್ರ ಬದಲು ಸಿಕ್ಕಂಥ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ಸೊ ಸಿಕ್ಕಂಥ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ಸೊ ಏನು ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಕವರ್ ಮಾಡಬೇಕು, ಯಾವ ಕ್ವೆಶ್ಚನ್ ಪೇಪರನ್ನು ರಿವಿಷನ್ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸನ್ನು ಏನು ನೋಡಬೇಕು, ಸೊ ಅವುಗಳ ಮೇಲೆ ಗಮನ ಹರಿಸಿ ಅಂತ ಹೇಳ್ತೀನಿ. ಈಗಾಗಲೇ ಹೇಳಿದಾಗೆ 1207 ಪೋಸ್ಟ್‌ಗಳಿರ್ತಕ್ಕಂಥದ್ದು. ಸೊ 1207 ಪೋಸ್ಟರಲ್ಲಿ ಸೊ ಈಗಾಗಲೇ ಹೇಳಿದಾಗೆ 1207 ಪೋಸ್ಟಲ್ಲಿ ಪಿ.ಸಿನೂ ಕೂಡ ಇದೆ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ಅಂದರೆ ಜೂನ್ ವೇಳೆಯಲ್ಲಿ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದರೆ ಸೊ ನೋಟಿಫಿಕೇಷನ್ ಆಗುತ್ತೆ. ಸೊ ನೀವೇನು ಮಾಡಿ ಅಂತಂದರೆ ಸೊ ಕರೆಕ್ಟ್ ಆದಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಸರಿಯಾದಂಥ ವೇದಲ್ಲಿ ಓದ್ತಾ ಹೋಗಿ. ಯಾರಿಗೆ ಓದೋದಕ್ಕೆ ಆಗಲ್ಲ ಸರ್, ನನಗೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಓದೋಕ್ಕೆ ಟಫ್ ಆಗುತ್ತೆ ಅಂತ ಏನಾಗ್ತವೆ, ಕೆಲವೊಂದಿಷ್ಟು ಟಾಪಿಕ್ಗಳಿರ್ತವೆ. ಎಕ್ಸಾಂಪಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಟಾಪಿಕ್ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಏನಾಗುತ್ತೆ ಆ ಕದನ ಈ ಕದನ ಬರುತ್ತೆ. ಸೊ ಏನೋ ಆಗಿರ್ತದೆ, ಅದು ಅರ್ಥ ಆಗ್ತಿರಲ್ಲ. ಅಂಥ ಸಮಯದಲ್ಲಿ ಏನು ಮಾಡಿ, ಆ ಒಂದು ಸಬ್ಜೆಕ್ಟ್‌ಗೆ ಸಂಬಂಧಪಟ್ಟಂತೆ ಏನು ಮಾಡಿ, ಒಂದು ಯಾವುದಾದ್ರೂ ಕ್ಲಾಸ್‌ಗಳನ್ನ ಕೇಳಿ. ಯೂಟ್ಯೂಬಲ್ಲಿ ಹಲವಾರು ಕ್ಲಾಸ್‌ಗಳಿರ್ತವೆ, ಉಚಿತವಾಗಿರ್ತಕ್ಕಂಥ ತರಗತಿಗಳು ಸಿಗ್ತವೆ. ಸೊ ಅವುಗಳನ್ನ ಏನು ಮಾಡಿ ಕ್ಲಾಸ್‌ಗಳನ್ನ ಕೇಳಿ. ಒಂದು ರೌಂಡ್ ಕ್ಲಾಸ್‌ಗಳನ್ನ ಕೇಳಿದ್ರಿ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಏನೋ ಒಂದಿಷ್ಟು ಅರ್ಥ ಆದಂಗೆ ಆಗುತ್ತೆ. ಸೊ ದೆನ್ ಏನು ಮಾಡಿ ಅಂತಂದರೆ ಸೊ ನೀವು ಓದ್ತಾ ಹೋಗಿ. ಸೊ ಈ ರೀತಿಯಿಂದ ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂತಂದರೆ ನಿಮಗೆ ಜಾಸ್ತಿ ಸ್ಟ್ರೆಸ್ ಅನ್ಸೋದಿಲ್ಲ ಮತ್ತು ಓದೋದು ಕೂಡ ಈಸಿಯಾಗಿ ರೀಡಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡಿದ್ದೀವಿ ಸ್ನೇಹಿತರೆ. ಸೊ ಈಗಾಗಲೇ ಹೇಳಿದಾಗೆ ನಮ್ಮೊಂದು ಸ್ಪರ್ಧಾ ಕಾಲಾಗ್ನಿ ಟೆಲಿಗ್ರಾಮ್ ಚಾನಲ್‌ನಲ್ಲಿ ಸೊ ಬೆಳಗ್ಗೆದ್ದು ಮುಂಜಾನೆ ಮಾತಾಗಿರ್ಬೋದು, ಪ್ರಚಲಿತ ಘಟನೆಗಳಾಗಿರ್ಬೋದು, ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಉದ್ಯೋಗ ಮಾಹಿತಿಗಳಾಗಿರ್ಬೋದು, ಸೊ ಹಾಗೆ ಪ್ರಮುಖ ಪಿ.ಡಿ.ಎಫ್‌ಗಳು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಿ.ಡಿ.ಎಫ್‌ಗಳನ್ನ ಸೊ ಉಚಿತವಾಗಿ ನೀಡ್ತಾ ಇರ್ತೀವಿ. ಸೊ ಯಾರು ಆ ಟೆಲಿಗ್ರಾಮ್ ಚಾನಲ್‌ನ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ. ಹಾಗೆ ನಾವು ಈ ಒಂದು ನಮ್ಮ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಬರುವಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಈ ಒಂದು ಅಬಕಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾರಾದರೂ ನಿಮ್ಮ ಸ್ನೇಹಿತರು ಪ್ರಿಪೇರನ್ನು ಮಾಡ್ತಿದ್ದಾರೆ ಅಥವಾ ತಯಾರಿ ನಡೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಗಲೇ ಹೇಳಿದಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್‌ನ ಜಾಯಿನ್ ಆಗಿ. ಹಾಗೆ ವಾಟ್ಸಪ್ ಚಾನಲ್‌ನೂ ಕೂಡ ಇದೆ, ಹಾಗೆ ಇನ್‌ಸ್ಟಾಗ್ರಾಮು ಕೂಡ ಇದೆ. ಸೊ ತಮಗೆಲ್ಲರೂ ಕೂಡ ಎಲ್ಲದರಲ್ಲೂ ಕೂಡ ನಾವು ಟಚ್ಚಲ್ಲಿ ಇರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನಿಸ್ತಿದೆ. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಉಚಿತವಾಗಿರ್ತಕ್ಕಂಥ ಸಿಗ್ತದ. ಸೊ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.